ಧರ್ಮದರ್ಶನ ಪೂರ್ವಾಚಾರ್ಯರ ಧರ್ಮದರ್ಶನ, ಚಾತುರ್ವರ್ಣ ಧರ್ಮದರ್ಶನ. ನಾವು ಧರ್ಮವನ್ನ ದರ್ಶನ ಮಾಡ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 3. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ದೇಶ್ವರ ಶಿವಾಚಾರ್ಯರು ಕ್ರಿಸ್ತಶಕ 11ರಿಂದ 12ನೇ ಶತಮಾನದವರು. ಇವರನ್ನು ಕುರಿತು ಸಂಶೋಧನಾತ್ಮಕ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಶಿವಾದ್ವೈತ ಪ್ರಾಚಾರ್ಯ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ, ನಂಬರ್ 6, ಗುರುಕೃಪಾ, ಬೆಂಗಳೂರು. ಇವರ ಈ ಕೃತಿಗೆ ಪ್ರಾರ್ಥನೆಯನ್ನ ಬರೆದದ್ದು ಓದಿದೆವು. ಮತ್ತೆ ದಾನಿಗಳ ಪರಿಚಯ, 2-3 ಬರೆದಂಥ ಮುನ್ನುಡಿಗಳನ್ನು ಓದಿದೆವು, ಮಹನೀಯರ ಮುನ್ನುಡಿಗಳು. ಈಗ ಈ ಗ್ರಂಥವನ್ನ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಎಲ್ಲರೂ ಪೆನ್ನು ಕಾಪಿಗಳಿದ್ರೆ ಬಹಳ ಚಲೋ. ಇದರೊಳಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರೆಸ್ತಾ ಇದ್ದಾರೆ. ಏನಂದ್ರೆ, ಇದು ಯಾರು ಬರೆದಾರಪ್ಪ, ಗ್ರಂಥ ಪರಾಮರ್ಶೆ ಯಾರು ಮಾಡ್ಯಾರ ಅಂತಂದ್ರೆ ವಿದ್ವಾನ್ ಬಿ ರಾಜಶೇಖರಯ್ಯ MA, ಪ್ರಾಧ್ಯಾಪಕರು, ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು. ದಿನಾಂಕ 10/3/1990 ಈ ಗ್ರಂಥಕ್ಕೆ ಅವರು ಪರಾಮರ್ಶೆಯನ್ನು ಮಾಡಿದ್ದಾರೆ. ಸಂಪೂರ್ಣ ಗ್ರಂಥವನ್ನು ಓದಿ 1.5-2 ಪುಟದಷ್ಟು ತಮ್ಮ ಒಂದು ಸಾರ, ಆ ಗ್ರಂಥದ ಸಾರವನ್ನು ಇಲ್ಲಿ ಕರುಣಿಸಿದ್ದಾರೆ. ವೇದಮೂರ್ತಿ ಶ್ರೀ ಎಂ ಚಂದ್ರಶೇಖರ ಆರಾಧ್ಯರು ರಚಿಸಿರುವ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1, ಭಾಗ 2 ಮತ್ತು ಭಾಗ 3, ಈ 3 ಕೃತಿಗಳು ವಿಶಿಷ್ಟವಾಗಿರುತ್ತವೆ. ಕಂಬಿಯವರು ಇಲ್ಲನ್ರಿ ಇದ್ರಾಗ? ಯಾಕೋ ಬಂದಿಲ್ಲ ಏನ್ರಿ? ಇದ್ದರೇನ್ರಿ? ವಿಶಿಷ್ಟವಾಗಿರುತ್ತವೆ. ಭಾಗ 1 ಯಾರ ಬಗ್ಗೆ ಅದಂದ್ರೆ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಅವರ ಬಗ್ಗೆ. ಭಾಗ 2 ಜಗದ್ಗುರು ಶ್ರೀ ಆದಿ ರೇವಣಸಿದ್ಧರು. ಮತ್ತು 3ನೇ ಭಾಗ ಏನದಪ್ಪ ಅಂತಂದ್ರೆ ಜಗದ್ಗುರು ಶ್ರೀ ಅಭಿನವ ರೇವಣಸಿದ್ಧರು ಅಂತ. ಇವರ ದಿವ್ಯ ಮಹಿಮಾ ಅತಿಶಯಗಳನ್ನ ಸಾದರವಾಗಿ ವಿವರಿಸಿದ್ದಾರೆ. ಪ್ರಧಾನವಾಗಿ ಈ ಗ್ರಂಥಕ್ಕೆ ಪ್ರಧಾನವಾಗಿ ಯಾವುದನ್ನು ಬಳಸ್ಯಾರ ಅಂದ್ರೆ ವೀರಾಗಮ ಅಂತ ಗ್ರಂಥ. 28 ಆಗಮಗಳದವಲ್ಲ, ಕಾಮಿಕಾದಿ ವಾತುಲಾಂತ್ಯ ಅಷ್ಟವಿಂಶತಿ ಅಂದ್ರೆ 28 ಆಗಮಗಳೇನದವ ಅವುಗಳೊಳಗ ವೀರಾಗಮ ಅಂತ ಅದು ಬರ್ಕೋಬೇಕು ನೀವು. ವೀರಾಗಮ ಅಂತ ಬುಕ್ ಸಿಕ್ಕರೆ ತಗೋಬೇಕು. ವೀರಶೈವರಿಗೆ ಅದು ಮೂಲ ಗ್ರಂಥ ವೀರಾಗಮ. ಮತ್ತೆ ಸಿದ್ಧಾಂತ ಶಿಖಾಮಣಿ, ಈ 2ರ ಆಧಾರದಿಂದ ಮೊದಲನೇ ಭಾಗ ಮೂಡಿ ಬಂದಿದೆ. ವೀರಾಗಮ, ಸಿದ್ಧಾಂತ ಶಿಖಾಮಣಿ ಇವೆರಡನ್ನ ನೀವು ಹಿಡ್ಕೊಂಡ್ಬಿಟ್ರಿ ಅಂತಂದ್ರೆ ಅಲ್ಲೇನಾಗ್ತದ, ಆದಿ ಜಗದ್ಗುರು ರೇಣುಕಾಚಾರ್ಯರ ಸಂಪೂರ್ಣ ಮಾಹಿತಿ ನಿಮಗಲ್ಲಿ ಸಿಗ್ತದೆ. ಮತ್ತೆ
ರೇಣುಕ ವಿಜಯ ಬುಕ್ಗಳು ಬರ್ಕೊಳಕತ್ತೀರ. ಸಿದ್ಧಾಂತ ಶಿಖಾಮಣಿ, ವೀರಾಗಮ ಇವೆರಡರಿಂದ ಆದಿ ಜಗದ್ಗುರು ರೇಣುಕಾಚಾರ್ಯರ ಒಂದು ಭಾಗ 1, ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1ಕ್ಕ ಇವೆರಡನ್ನ ರೆಫರೆನ್ಸ್ ಗ್ರಂಥಗಳು ಮಾಡಿಕೊಂಡಾರ. ನೆಕ್ಸ್ಟ್ ಎರಡನೇ ಗುರುಗಳು ಯಾರು? ಜಗದ್ಗುರು ಶ್ರೀ ಆದಿ ರೇವಣ ಸಿದ್ಧರು. ಇವ್ರ ಬಗ್ಗೆ ಬರಿಬೇಕಾದ್ರೆ ಯಾವ ಗ್ರಂಥಗಳನ್ನು ಬಳಸ್ಯಾರಂತಂದ್ರೆ ರೇಣುಕ ವಿಜಯ, ಗುರುವಂಶ ಕಾವ್ಯ, ಕೆಳದಿ ನೃಪ ವಿಜಯ ಇತ್ಯಾದಿ ಕೃತಿಗಳನ್ನ ಮೇಲ್ಕಂಡ ಗ್ರಂಥಗಳೊಡನೆ, ಮೇಲ್ಕಂಡ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಮತ್ತು ವೀರಾಗಮ ಅವೆರಡನ್ನ ಸೇರಿಸಿಕೊಂಡು ಮತ್ತೆ ಇವು ಒಂದು 3 ಸೇರಿಸಿ ಎರಡನೇ ಗ್ರಂಥ ಬರೆದಾರು. ಜಗದ್ಗುರು ಶ್ರೀ ಆದಿರೇವಣ ಸಿದ್ಧರ ಬಗ್ಗೆ ಬರೆದಂತ ಬುಕ್. ಮುಂದೆ ಎರಡನೇ ಭಾಗ ಈ ರೀತಿ ಮೈದಾಳಿದರೆ ಈ ಮೇಲ್ಕಂಡ ಎಲ್ಲ ಕೃತಿಗಳ ಜೊತೆಗೆ ಅವೆಲ್ಲದರ ಜೊತೆಗೆ ಶ್ರೀಕರ ಭಾಷ್ಯ, ಶ್ರೀಕಂಠ ಅಂದ್ರೆ ನೀಲಕಂಠ ಭಾಷ್ಯ, ಮತ್ತೆ ರೇವಣ ಸಿದ್ದೇಶ್ವರ ಅನ್ನೋ ಬುಕ್ಕು ಎಂ.ಜಿ. ನಂಜುಂಡರಾಧ್ಯರು ಬರೆದದ್ದು, ಮತ್ತೆ ರೇವಣ ಸಿದ್ಧ ರಗಳೆ ಅಂದ್ರೆ ಹರಿಹರ ಬರೆದದ್ದು, ಶ್ರೀ ಸಿದ್ದರಾಮ ಚರಿತ್ರೆ ಇದು ಬರೆದದ್ದು ರಾಘವಾಂಕ ಬರೆದದ್ದು, ರೇಣುಕರು ಅಂತೇಳಿ ಚನ್ನಮಲ್ಲಪ್ಪ ಹಾವೇರಿ ಕುಂಭಕೋಣ ಅಂತ ಇವರು ಬರೆದು, ಮತ್ತೆ ವೀರ ಸಿಂಹಾಸನ ಪುರಾಣ ಈ ಎಲ್ಲ ಗ್ರಂಥಗಳನ್ನು ಬಳಸಿಕೊಂಡು ಇದು 3ನೇ ಗ್ರಂಥ ಬರೆದಾರ. ಎಷ್ಟೊಂದು ಗ್ರಂಥಗಳು ಉಪಯೋಗ ಮಾಡಿ ಗ್ರಂಥ ಬರೆದಾರ. ಅದಕ್ಕೆ ನಾನು ಈ 3 ಪೈಕಿ ಈ ಭಾಗ 3 ಯಾಕೆ ಇಟ್ಕೊಂಡಿನಿ ಅಂದ್ರೆ ಮೊದಲಿನ 2ಕ್ಕೆ ಸಂಬಂಧಪಟ್ಟ ವಿಷಯನೂ ಇದರ ಕವರ್ ಮಾಡ್ಯಾರ. ಎಲ್ಲ ಗ್ರಂಥಗಳ ಹೆಸರು ಬರ್ಕೊಂಡ್ರೆ ವೀರಾಗಮ 1, ಸಿದ್ಧಾಂತ ಶಿಖಾಮಣಿ 2, ರೇಣುಕ ವಿಜಯ 3, ಗುರುವಂಶ ಕಾವ್ಯ 4, ಕೆಳದಿ ನೃಪ ವಿಜಯ 5, ಶ್ರೀಕರ ಭಾಷ್ಯ 6, ಶ್ರೀಕಂಠ ಭಾಷ್ಯ ಅಂದ್ರೆ ನೀಲಕಂಠ ಭಾಷ್ಯ 7, ಶ್ರೀ ರೇವಣ ಸಿದ್ದೇಶ್ವರ ಎಂ.ಜಿ. ನಂಜುಂಡರಾಧ್ಯರದು 8, ರೇವಣ ಸಿದ್ಧ ರಗಳೆ ಹರಿಹರಂದು 9, ಶ್ರೀ ಸಿದ್ದರಾಮೇಶ್ವರ ಚರಿತ್ರೆ ರಾಘವಾಂಕ 10, ರೇಣುಕರು ಅಂತ ಒಂದು ಗ್ರಂಥ ಅದ, ಅದು ಚನ್ನಮಲ್ಲಪ್ಪ ಹಾವೇರಿ ಕುಂಭಕೋಣ ಅಂತೇನೋ ಬರೆದಾರ ಅವರು. ವೀರಸಿಂಹಾಸನ ಪುರಾಣ ಅಂತ ಒಂದದ, ಕುಂಭಕೋಣ ವೀರಸಿಂಹಾಸನ ಪುರಾಣ ಒಂದು ಬುಕ್ ಇದು. ರೇಣುಕರು ಅನ್ನೋ ಗ್ರಂಥ ಚನ್ನಮಲ್ಲಪ್ಪ ಹಾವೇರಿ ಅವರು ಬರೆದದ್ದು. ಹಿಂಗದ ಇತ್ಯಾದಿ ಕೃತಿಗಳನ್ನು ಅಳವಡಿಸಿಕೊಂಡು 3ನೇ ಭಾಗ ರಚನೆಗೊಂಡಿದೆ. ಬರ್ಕೊಂಡ್ರೆ ಬುಕ್ ಹೆಸರುಗಳು ಇವೆಲ್ಲ ಏನ್ ಸುಮ್ ಕೇಳಕ್ ಸ್ಪೀಡ್ ಏನೋದ್ರೆ 2-3 ಸಾರಿ ಹೇಳಕತ್ತೀನಿ. ಅದೇನು ವೀರಾಗಮ 1, ವೀರಾಗಮ ಇಲ್ಲ, ಸಿದ್ಧಾಂತ ಶಿಖಾಮಣಿ 2, 1, 2, 1, 10, 12 ಸೀರಿಯಲ್ ನಂಬರ್ ಹಾಕೋರಿ. ಸ್ಲೋ ಹೇಳ್ತೀನಿ ನೋಡ್ರಿ. ವೀರಾಗಮ, ಸಿದ್ಧಾಂತ ಶಿಖಾಮಣಿ 2ನೇ ಟೈಪ್. 3ನೇದು ರೇಣುಕ ವಿಜಯ. ರೇಣುಕ ಮತ್ತೆ ಸ್ಲೋ ಹೇಳಿದ್ಮೇಲೆ ಹಿಂಗಾತು. ಮುಂದ ಗುರುವಂಶ ಕಾವ್ಯ, ಗುರುವಂಶ ಕಾವ್ಯ. ಆಮೇಲೆ ಕೆಳದಿ ನೃಪ ವಿಜಯ. ಆಮೇಲೆ ಶ್ರೀಕರ ಭಾಷ್ಯ. ಆಮೇಲೆ ಶ್ರೀಕಂಠ ಬ್ರಾಕೆಟ್ನ ನೀಲಕಂಠ ಭಾಷ್ಯ.
ನೆಕ್ಸ್ಟ್ ಶ್ರೀ ರೇವಣ ಸಿದ್ದೇಶ್ವರ. ಯಾರದು ಕೃತಿ ಅಂದ್ರೆ ಎಂ ಜಿ ನಂಜುಂಡರಾಧ್ಯರದು. ಎಂ ಜಿ ನಂಜುಂಡರಾಧ್ಯರು ಬರೆದದ್ದು ಶ್ರೀ ರೇವಣ ಸಿದ್ದೇಶ್ವರ. ರೇವಣ ಸಿದ್ಧ ರಗಳೆ ಹರಿಹರಂದು. ಶ್ರೀ ಸಿದ್ದರಾಮೇಶ್ವರ ಚರಿತ್ರೆ ರಾಘವಾಕಂದು ರಾಘವಾಂಕ. ರೇಣುಕರು ಚನ್ನಮಲ್ಲಪ್ಪ ಹಾವೇರಿ ಅವರದು. ಕುಂಭಕೋಣ ವೀರ ಸಿಂಹಾಸನ ಪುರಾಣ. ಇದಲ್ಲದೆ ಇನ್ನೂ ಅನೇಕ ಗ್ರಂಥಗಳನ್ನು ಉಪಯೋಗ ಮಾಡ್ಯಾರ. ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ತ್ರೇತಾಯುಗದಲ್ಲಿ ಅವತರಿಸಿದ್ದಾರೆ. ತ್ರೇತಾಯುಗ ಅಂದ್ರೆ ಯಾರ್ದದು? ರಾಮಂದ. ರಾಮ ರಾವಣರ ಕಾಲ. ತ್ರೇತಾಯುಗದಲ್ಲಿ ಅವತರಿಸಿದ್ದಾರೆ. ಆದಿ ರೇವಣ ಸಿದ್ಧರು ಕ್ರಿಸ್ತ ಪೂರ್ವ 1500 ವೇಳೆಯಲ್ಲಿ ಅವತರಿಸಿದ್ದಾರೆ. ಕ್ರಿಸ್ತ ಜೀರೋಲಿಂತ ಆ ಕಡೆ 1500 ವರ್ಷ. ಈಗ 2025 ಅಂದ್ರೆ ಹಿಂದೆ ಹೋದ್ರೆ ಒಂದು ಜೀರೋ ಆಗ್ತದಲ್ರಿ. 24, 23, 22 ಹಿಂಗೆ ಹಿಡ್ಕೊತ ಹೋದ್ರೆ ಆ ಜೀರೋಲಿಂತ ಆ ಕಡೆ 1500 ವರ್ಷ ಕ್ರಿಸ್ತ ಪೂರ್ವ ಅಲ್ಲಿ ಆದಿ ರೇವಣ ಸಿದ್ಧರು ಆಗಿ ಹೋಗ್ಯಾರ. ಈಗ ಕ್ರಿಸ್ತನಿಂದ ಈ ಕಡೆ ಅಂತಂದ್ರ 11ರಿಂದ 12ನೇ ಶತಮಾನ. ಅಂದ್ರೇನು? 110ರಿಂದ 120 ಇಸ್ವಿ. ಕ್ರಿಸ್ತ ಶಕ 11ರಿಂದ 12ನೇ ಶತಮಾನ. ಒಂದು ಶತಮಾನ ಅಂದ್ರೆ 100 ವರ್ಷ. 1100ರಿಂದ 1200ನೇ ಇಸ್ವಿ. ನಮ್ದೀಗ 2000 ಇಸ್ವಿ ಆಗೋದಲ್ಲ, 2025 ಅದಲ್ಲ, ಅಲ್ಲಿ ಹಿಂದೆ ಹೋಗ್ಬೇಕು. ಅದಕ್ಕೆ ಮುಂದೊಂದೆರಡು ಜೀರೋ ಹಚ್ಬೇಕು. 1100ರಿಂದ 1200ನೇ ಇಸ್ವಿ ಅಂತ. ಬಸವ ಪೂರ್ವ ಬಸವ ಸಮಕಾಲೀನರು. ಬಸವಣ್ಣನ ಕಾಲ ಬಸವಣ್ಣನಕ್ಕಿಂತ ಹಿರಿಯರು. ಅಕ್ಕಮದೇವಿ ವಚನದಾಗ ಅದ ಎಲ್ಲ ಕಡೆ ಇವ್ರ ಹೆಸರುಗಳದಾವ. ರೇವಣ ಸಿದ್ಧರ ಬಗ್ಗೆ ಒಳ್ಳೆ ಗೌರವಯುತವಾದ ವಚನಗಳದಾವ. ಅವೆಲ್ಲ ಗಾಳಿ ತೂರಿ ಬಿಟ್ಟಾರ. ಇಪ್ಪತ್ತೊಂದನೇ ಶತಮಾನದ ಶರಣರು 12ನೇ ಶತಮಾನದ ಶರಣರದೆಲ್ಲ ತೀತಿ ಹಾಕಿ ವಲಸೆ ಎಬ್ಬಿಸಿಬಿಟ್ರೆ ಎಲ್ಲ. 11ರಿಂದ 12ನೇ ಶತಮಾನದಲ್ಲಿ ಅವತರಿಸಿದವರು. ಅವ್ರದೇ ಈಗ ನಾವು ಓದ್ತಾ ಇರೋದು. ಆದಿ ಜಗದ್ಗುರು ರೇಣುಕಾಚಾರ್ಯರು ಕೈಗೊಂಡ ಮಹಿಮೆಗಳೆಂದರೆ, ಆದಿ ಜಗದ್ಗುರು ರೇಣುಕಾಚಾರ್ಯರು ಮಾಡಿದ ಮಹಿಮೆಗಳು ಅಗಸ್ತ್ಯರಿಗೆ ಉಪದೇಶ. ಇವೆಲ್ಲ ಸೀರಿಯಲ್ ಬರ್ಕೋಬೇಕು ನೀವು. ಆದಿ ಜಗದ್ಗುರು ರೇಣುಕಾಚಾರ್ಯರು ಮಾಡಿದ್ದು ಅಗಸ್ತ್ಯರಿಗೆ ಉಪದೇಶ. ಲಂಕೆಯಲ್ಲಿ 3 ಲಿಂಗಗಳ ಸ್ಥಾಪನೆ. ಲಂಕಾದೊಳಗ 3 ಲಿಂಗಗಳ ಸ್ಥಾಪನೆ. ಮಾದಿಗ ಮಾತಂಗನ ಉದ್ಧಾರ.
ಮಾದಿಗ ಮಾತಂಗನ ಉದ್ಧಾರ. ಮುಂದ ಮಣಿಭದ್ರ ಓಹಿಲನ ಉದ್ಧಾರ. ಮುಂದ ರುದ್ರಮುನಿ ದೇವರಿಗೆ ಪೀಠಾಧಿಕಾರ. ಇವೆಲ್ಲ ಯಾರ್ದಿವು? ಯಾರ ಲೀಲೆಗಳು? ಆದಿ ಜಗದ್ಗುರು ರೇಣುಕಾಚಾರ್ಯರದು. ನೆಕ್ಸ್ಟ್ ಮಧ್ಯದಲ್ಲಿ ಅದರಲ್ಲ ಆದಿ ರೇವಣ ಸಿದ್ಧರು, ಕ್ರಿಸ್ತ ಪೂರ್ವ. ಹದಿನೈದು ನೂರರಲ್ಲಿ ಅವತರಿಸಿದ ಆದಿ ರೇವಣ ಸಿದ್ಧರೇನದರಲ್ಲ, ಅವ್ರು ಮಾಡಿದ ಲೀಲೆಗಳೇನದವಪ್ಪ ಅಂತಂದ್ರೆ, ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಪ್ರದಾನ. ಎಲ್ಲದ್ರೆ ಬುಕ್ ಅದು? ಈ ಪ್ರಶ್ನೆ ಮಾಡೋದಿದೆ, ರೇಣುಕಾಚಾರ್ಯರು ಶಂಕರಾಚಾರ್ಯರು ಲಿಂಗ ಕೊಟ್ಟಾರಂತಾರ. ದ್ವಾಪರ ಯುಗದೊಳಗ ಮುಕ್ಕೋಟಿ ಲಿಂಗ ಸ್ಥಾಪನೆ ಮಾಡ್ಯಾರಂತಾರ. 1400 ವರ್ಷ ಅಷ್ಟೇ ಅದರ ಅವ್ರು. 700 ವರ್ಷ ಪ್ರತ್ಯಕ್ಷ, 700 ವರ್ಷ ಅಪ್ರತ್ಯಕ್ಷ ಅಂತಂದ್ರೆ 1400 ವರ್ಷ ಅವರು ಅವತರಿಸಿದ್ದು. ಆದ್ರ ದ್ವಾಪರ ಯುಗದಿಂದ ತ್ರೇತಾಯುಗದಿಂದ ಇಲ್ಲಿ ತನಕ ಕಲಿಯುಗದೊಳಗಿನ ಶಂಕರಾಚಾರ್ಯ ಲಿಂಗ ಕೊಟ್ಟರಂದ್ರೆ ಇವೆಲ್ಲ ಕಥೆ ಸುಳ್ಳದವ ಅಂತ ಹೇಳಿ. ಆದ್ರ ಅವರು ರೇಣುಕಾಚಾರ್ಯರು ಬೇರೆ, ಈ ರೇವಣ ಸಿದ್ಧರು ಬೇರೆ, ಶಂಕರಾಚಾರ್ಯರಿಗೆ ಲಿಂಗ ಪ್ರದಾನ ಮಾಡಿದವರು ಇವರು ಬೇರೆ. ಮುಂದಿನ ಪೀಠಾಧಿಪತಿ ಏನ್ರಿ? ಅವ್ರ ಮೂಲ ಎಲ್ಲರೂ ಲಿಂಗೋದ್ಭವ್ರೆ. ಅದೇ ಲಿಂಗದಾಗೆ ಎಲ್ಲರೂ ಉದ್ಭವ ಆಗ್ಯಾರ. ಎಲ್ಲರೂ ಲಿಂಗೋದ್ಭವ್ರೆ. ಮುಂದೆ ಹೇಳ್ತಾರೆ ನೋಡ್ರಿ. ಆದಿ ರೇವಣ ಸಿದ್ಧರು ನಡೆಸಿದ ಮಹಿಮೆಗಳೆಂದರೆ ಶಂಕರಾಚಾರ್ಯರಿಗೆ ಲಿಂಗ ಪ್ರದಾನ, ಸತ್ಯೇಂದ್ರ ಚೋಳನಿಗೆ ಉಪದೇಶ, ಬೇಡರ ಚಾಮರಸನ ಉದ್ಧಾರ, ರುದ್ರಮುನಿ ದೇವರಿಗೆ ಪಟ್ಟಾಧಿಕಾರ, ಆದಿ ಜಗದ್ಗುರು ರೇಣುಕಾಚಾರ್ಯರು ರುದ್ರಮುನಿ ದೇವರಿಗೆ ಪೀಠಾಧಿಕಾರ. ಮುಂದ ಆದಿ ರೇವಣ ಸಿದ್ಧರು ಮಾಡಿದ್ದು ಇವ್ರದೊಂದು ರುದ್ರಮುನಿ ಬೇರೆ, ಅವರು ರುದ್ರಮುನಿ ಬೇರೆ, ಇವರು ರುದ್ರಮುನಿ ಬೇರೆ. ತ್ರೇತಾಯುಗದೊಳಗಿನ ರುದ್ರಮುನಿ ಆ ರೇಣುಕಾಚಾರ್ಯರು ಬೇರೆ, ಇವ್ರದ್ದು ರುದ್ರಮುನಿ ಬೇರೆ. ಮತ್ತ ರುದ್ರಮುನಿ ದೇವರಿಗೆ ಪಟ್ಟಾಧಿಕಾರ ಇತ್ಯಾದಿ. ಕಲಿಯುಗ ಅಲ್ಲ, ಕ್ರಿಸ್ತ ಪೂರ್ವ 1500ನೇ ಇಸ್ವಿ. ಕಲಿಯುಗನೇ. ತ್ರೇತಾಯುಗ. ಕ್ರಿಸ್ತ ಪೂರ್ವ 1500ನೇ ಇಸ್ವಿ. 5000 ವರ್ಷಗಳಾಗ್ಯದ ಈಗ ಕಲಿಯುಗ ಬಂದು. ಇವ್ರು ಕ್ರಿಸ್ತ ಪೂರ್ವ 1500ನೇ ಇಸ್ವಿ ಕಲಿಯುಗದವರೇ ಇವರು. ಶ್ರೀ ಅಭಿನವ ರೇವಣ ಸಿದ್ಧರು ಅಂದ್ರೆ ಇವರು 11ನೇ ಶತಮಾನದಿಂದ 12ನೇ ಶತಮಾನದವರು, 11-12ನೇ ಶತಮಾನದವರು. ಇವ್ರು ಏನೇನ್ ಮಾಡ್ಯಾರಪ್ಪ ಅಂತಂದ್ರೆ, ಶ್ರೀ ಅಭಿನವ ರೇವಣ ಸಿದ್ಧರ ಮಹಿಮೆಗಳೆಂದರೆ ಕಾಂಚಿ ಚೋಳ ಭೂಪಾಲನಿಗೆ ತತ್ವ ಉಪದೇಶ. ಕಾಂಚಿ ಅನ್ನೋ ಊರು, ಅಲ್ಲಿ ಚೋಳ ಭೂಪಾಲನಿಗೆ ತತ್ವೋಪದೇಶ. ಮತ್ತೆ ಯಕ್ಷ ದಂಪತಿಗಳಿಗೆ ಶಾಪ ವಿಮೋಚನೆ.
ಯಕ್ಷ ದಂಪತಿಗಳಿಗೆ ಶಾಪ ವಿಮೋಚನೆ. ಮತ್ತೆ ವಿಕ್ರಮಾದಿತ್ಯ ರಾಜೇಂದ್ರ ಚೋಳನಿಗೆ ಖಡ್ಗದಾನ. ವಿಕ್ರಮಾದಿತ್ಯ ರಾಜೇಂದ್ರ ಚೋಳನಿಗೆ ಖಡ್ಗದಾನ. ಮತ್ತೆ ಕೊಲ್ಹಾಪುರದ ಗೋರಕ್ಷನ ಗರ್ವಭಂಗ. ಕೊಲ್ಹಾಪುರದ ಗೋರಕ್ಷನ ಗರ್ವಭಂಗ. ಮತ್ತೆ ಮಹಾಬಲ ದಂಪತಿಗಳಿಗೆ ವರದಾನ. ಮಹಾಬಲ ದಂಪತಿಗಳಿಗೆ ವರದಾನ. ಮತ್ತೆ 12,000 ಕನ್ಯೆಯರ ಬಂಧ ವಿಮೋಚನ. 12,000 ಕನ್ಯೆಯರ ಬಂಧ ವಿಮೋಚನ. ಬಿಜ್ಜಳನಿಗೆ ಏನ್ರಿ? ಹಾ, ಬಿಜ್ಜಳನಿಗೆ ತತ್ವೋಪದೇಶ. ಬಿಜ್ಜಳನಿಗೆ ತತ್ವೋಪದೇಶ. ಬಿಜ್ಜಳ ಮಹಾರಾಜ ತತ್ವೋಪದೇಶ ಮಾಡಬೇಕು. ಹಾ, ಬಸವಣ್ಣನ ಕಾಲದವ್ರೆ ಇವರು. ಕಲ್ಲಿ ಶೆಟ್ಟಿ ಮಾಯಾದೇವಿಯರಿಗೆ ಅನುಗ್ರಹ. ಕಲ್ಲಿ ಶೆಟ್ಟಿ ಮಾಯಾದೇವಿಯರಿಗೆ ಅನುಗ್ರಹ. ತಂಜಾವೂರಿನ ವಿಕ್ರಮ ಚೋಳನಿಗೆ ಅನುಗ್ರಹ. ತಂಜಾವೂರಿನ ವಿಕ್ರಮ ಚೋಳನಿಗೆ ಅನುಗ್ರಹ. ಮತ್ತಿವರು ಮದುವೆ ಮಾಡ್ಕೊಂಡಾರ, ವಿವಾಹ ಮ್ಯಾರೇಜ್ ಮಾಡ್ಕೊಂಡಾರ. ರುದ್ರಮುನಿ ದೇವರ ಅವತಾರ. ಅದು ವಿವಾಹ ಅಂತ ಬರೆದ್ರ ಚೋಳನಿಗೆ ಮದುವೆ ಮಾಡ್ತಾರೋ ಏನ್ ತಾವು ಮದುವೆ ಮಾಡ್ಕೊಂಡ್ರೆ ಗೊತ್ತಿಲ್ಲ. ನೋಡ್ಬೇಕು, ಅವ್ರು ಮದುವೆ ಆದವ್ರು ಇದ್ದಂಗೆ ಕಾಣಕತ್ತಾರ. ಅನುಗ್ರಹ ವಿವಾಹ ನನಗೆ ಹಂಗ ಅನಿಸ್ಲಕತ್ತದ. ರುದ್ರಮುನಿ ದೇವರ ಅವತಾರ. ಮತ್ತೆ ರುದ್ರಮುನಿ ದೇವರ ಪಟ್ಟಾಧಿಕಾರ. ಹಾವಿನಾಳ ಕಲ್ಲಯ್ಯನಿಗೆ ಶಿವದೀಕ್ಷೆ. ಹಾವಿನಾಳ ಕಲ್ಲಯ್ಯ ಸಿದ್ದರಾಮೇಶ್ವರ ಶಿಷ್ಯ, ಸೊಲ್ಲಾಪುರ ವಚನಕಾರ ಹಾವಿನಾಳ ಕಲ್ಲಯ್ಯ. ಅವನಿಗೆ ಶಿವದೀಕ್ಷೆ, ಅವನಿಗೆ ಲಿಂಗ ಕೊಟ್ಟಾರ ನೋಡ್ರಿ ಅವರು. ಮುದ್ದದೇವ ಸುಗ್ಗಳೆಯರಿಗೆ ವರದಾನ. ಮುದ್ದದೇವ ಸುಗ್ಗಳೆಯರಿಗೆ ವರದಾನ. ಅಕ್ಕನಾಗಮ್ಮನಿಗೆ ಶಿವತತ್ವ ಉಪದೇಶ. ಬಸವಣ್ಣವರ ಅಕ್ಕಗ ಅಕ್ಕನಾಗಮ್ಮನಿಗೆ ಶಿವತತ್ವ ಉಪದೇಶ. ಮಕ್ಕೇಶ್ವರ ಲಿಂಗ ದರ್ಶನ. ಇವರು ಮಕ್ಕ ಮದೀನಕ್ಕೆ ಹೋಗಿ ಬಂದಾರ ನೋಡ್ರಿ ಇವರು. ಮಕ್ಕೇಶ್ವರ ಲಿಂಗ ದರ್ಶನ. ಮತ್ತೆ ಲಿಂಗೈಕ್ಯ. ಇತ್ಯಾದಿ ಇತ್ಯಾದಿ. ಕ್ರಿಸ್ತ ಶಕ 11ರಿಂದ 12ನೇ ಶತಮಾನ ಅಂದ್ರೆ 1100, 1100ರಿಂದ 1200 ಇಸ್ವಿ. ಮುಂದೆರಡು 0 ಹಚ್ಕೋಬೇಕಷ್ಟೇ.
ಈಗ 2000 ಇಸ್ವಿ ಅದಲ್ರಿ, 2025 21ನೇ ಶತಮಾನ, ಹಂಗ ಮುಂದೆ 2 ಜೀರೋಸ್ಗಳು. ಈ 3 ಮಂದಿ ಜಗದಾಚಾರ್ಯರ ಮಹಿಮೆಗಳನ್ನ ಶ್ರೀ ರೇಣುಕ ವಿಜಯ ಒಂದುಗೂಡಿಸಿ ವಿವರಿಸುತ್ತದೆ. ಶ್ರೀ ರೇಣುಕ ವಿಜಯ ಅಂತ ಒಂದು ಗ್ರಂಥ ಅದ. ಆ ಗ್ರಂಥದೊಳಗ ಈ 3 ಕಲಿಸಿ ಹೇಳ್ತದ. ಅದೇನಾಗತ್ತದ, ಎಲ್ಲ ಓಟು ರೇಣುಕಾಚಾರ್ಯರೇ ಮಾಡ್ಯಾರ ಅನ್ನಂಗ ಅದು ಅರ್ಥ ಬರ್ಲಕತ್ತದ. ಗದ್ದಲ ಬಿದ್ದದ ಮಾತಿಗೆ. 3 ಬೇರೆ ಬೇರೆ ಅದಾರಂತ ಈಗ ಬಿಡಿಸಿ ಹೇಳಕತ್ತಾರ. ನಾನು ಎದಕ್ಕದು ಸೈಡಿಗೆ ಇಟ್ಟೀನಿ ಅಂತಂದ್ರ ತಿಳಿಲಾರ್ದಂಗ ಆಗಿದ್ದಕ್ಕೆ ಸೈಡಿಗೆ ಇಟ್ಟೀನಿ. ಈ ರೀತಿ ತಿಳಿಸಿ ಹೇಳೋರು ಯಾರು ಇಲ್ಲದಕ್ಕೆ. ಈಗ ಸ್ಪಷ್ಟವಾಗಿ ತಿಳಿತು ನೋಡ್ರಿ, ಅವರೇ ಬೇರೆ ಇವರೇ ಬೇರೆ. ಗುರು ಇರ್ಲಿಲ್ಲ ಅಂತಂದ್ರ ಏನ್ ಮಾಡೋದು, ತಿಳಿಲಾರ್ದಕ್ಕ ಇಟ್ಬಿಡೋದು. ಇದೇನಪ್ಪ ನಮಗೆ ತಿಳಿದಿಲ್ಲ, ಮಂದಿಗೆ ಹೆಂಗೆ ಹೇಳ್ಬೇಕಂತ ಓದೋದು ಬಿಟ್ಬಿಡ್ತೀವಿ. ಅವನು ಈ 3 ಮಂದಿ ಜಗದಾಚಾರ್ಯರ ಮಹಿಮೆಗಳನ್ನ ಯಾವ ಬುಕ್ನಾಗದ ಅಂತಾರೆ? ಶ್ರೀ ರೇಣುಕ ವಿಜಯ. ಶ್ರೀ ರೇಣುಕ ವಿಜಯ. ಈಗ ಮೊದಲು ಒಂದು 10 ಬರ್ಕೊಂಡಿರಲಿಲ್ಲ ಲಿಸ್ಟ್, ಅದ್ರಾಗ ಅದನ್ನು ಸೇರಿಸ್ಬೋದು. ತ್ರೇತಾಯುಗದಲ್ಲಿ ಆದಿ ಜಗದ್ಗುರು ರೇಣುಕರು ಸಂಸ್ಥಾಪಿಸಿ ಪ್ರಚಾರಪಡಿಸಿದ ವೀರಶೈವ ಶತಸ್ಥಲ ಸಿದ್ಧಾಂತವನ್ನೇ ಅನಂತರದ ಜಗದ್ಗುರು ಆಚಾರ್ಯದ್ವಯರು ಪ್ರಚುರಪಡಿಸಿದ್ದಾರೆ. ಮೊದಲಿನವ್ರು ಏನ್ ಮಾಡ್ಯಾರ ರೇಣುಕಾಚಾರ್ಯರು, ಅದನ್ನೇ ಇವ್ರು ಮುಂದಿನವರು ಅದೇ ಮಾಡ್ಯಾರ. ಆದಿ ಜಗದ್ಗುರುಗಳು ನಡೆಸಿದ ವೇದಾದಿ ಪ್ರೋಕ್ತ ಹಿಂಸಾ ಕೃತ್ಯಗಳ ಖಂಡನೆ. ವೇದಗಳಲ್ಲಿ ಈ ಆಗಮಿಕರಿಗೆ ವೈದಿಕರಿಗೆ ಯಾಕೆ ಹೋರಾಟ ಅಂತಂದ್ರೆ, ಈ ವೈದಿಕರಿಗೆ ಆಗಮಿಕರಿಗೆ ಇರುವ 2 ವ್ಯತ್ಯಾಸಗಳು ಏನದಾವ ಹೇಳ್ರಿ? ಹಿಂದೂ ಅಂತೇಳಿ ಒದರಾಡ್ತಾರಲ್ಲ ಅವರು, ಇವರಿಗೆ ಮತ್ತ ದ್ರಾವಿಡರಿಗೆ ಆರ್ಯರಿಗೆ. ವೈದಿಕರಿಗೆ ಆಗಮಿಕರಿಗೆ ಅಂದ್ರು ಒಂದೇ, ದ್ರಾವಿಡರಿಗೆ ಆರ್ಯರಿಗೆ ಅಂದ್ರು ಒಂದೇ. ಮೂಲದಲ್ಲಿರೋರು ದ್ರಾವಿಡರು, ಆಮೇಲೆ ಬಂದವರು ಆರ್ಯರು. ಮೂಲದಲ್ಲಿ ಒಬ್ಬನೇ ಒಬ್ಬ ದೇವರಿದ್ದ, ಶಿವ. ಅವ ಒಬ್ಬನೇ ಪ್ರಿನ್ಸಿಪಾಲ್ ಇದ್ದಂಗಿದ್ದ. ಎಲ್ಲ 33 ಕೋಟಿ ದೇವತೆಗಳಿಗೆ, ಎಲ್ಲ ಜೀವರಾಶಿಗಳಿಗೆ, ಎಲ್ಲ ಮನುಷ್ಯರಿಗೆ, ಎಲ್ಲರಿಗೆ ಅವನೇ ಒಬ್ಬ ಬಾಸ್. ಒಂದೇ ಅಖಂಡವಾದಂತ ಒಂದು ಜಗತ್ತು ಆಗಿನ ಕಾಲದೊಳಗೆ. ಯಾವಾಗ ಇವರು ಆರ್ಯರು ಬಂದ್ರು, ಆವಾಗ ಅವ್ರೇನ್ ಮಾಡಿದ್ರು, 4 ತುಂಡು ಮಾಡಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆರ್ಯರು ಬಂದ ಮೇಲೆ ಭೇದ ಭಾವ, ಜಾತಿ ಭೇದ, ವರ್ಣ ಭೇದ, ವರ್ಗ ಭೇದ ಎಲ್ಲ ಆರ್ಯರ್ಲಿಂದ ಚಾಲು ಆಯ್ತು. ಇವ್ರಿಗೇನ್ ಬಿಜೆಪಿ ಅಂತ ಮಾಡಿ ಹಿಂದೂಗಳಿಗೆ ನೀವು ಆರಿಸಿ ತಂದು ಅವ್ರಿಗೆ ಏನಾರ ದೊಡ್ಡ ಪೀಠದ ಮೇಲೆ ಕೂತು 100% ಅವರಿಗೆ ಜೈ ಅಂದು ಬಿಟ್ಟು, ಈ ಕಾಂಗ್ರೆಸ್ ಇವ್ರ್ಯಾರು JDS ಇವ್ರು ಯಾರು ಇರ್ಲಿಲ್ಲ ಅಂತಂದ್ರೆ ಅವರು ಏನ್ ಮಾಡಿಬಿಡ್ತಾರ, ಮತ್ತೆ ತಮ್ಮದೇ ಆಟ ನಡೆಸಿಬಿಡ್ತಾರ. ಹಿಂದಿನ ಒಂದು ಯುಗದಲ್ಲಿ ಏನಿತ್ತಲ್ಲ ವೇದೋಕ್ತ ಹಿಂಸೆಗಳು, ಅವೆಲ್ಲ ಚಾಲು ಆತಾವ. ಇವರು ಕ್ರಿಶ್ಚಿಯನ್ರು, ಮುಸ್ಲಿಮರು ನಮ್ಮ ದೇಶದಾಗ ಅದರ, ಅವ್ರಿಗೆ ವಿರೋಧ ಮಾಡ್ಕೊತ ಅದರ ಸಮಾನತೆ ಆದ ಅಂತ ಒಂದು ವರ್ಗದ ಜನ ಹೇಳ್ತಾರ. ಅಕಸ್ಮಾತ್ ಅವ್ರು ಇರ್ಲಿಲ್ಲ ಅಂತಂದ್ರೆ, ಇವರಿಗೆ ಅಷ್ಟೇ ನಾವು ಸಡ್ಲ ಬಿಟ್ಟೇವ ಅಂತಂದ್ರೆ ಇವರು ಬಹಳ ಡೇಂಜರ್ ಕೆಲಸ ಮಾಡ್ತಾರೆ. ಮುಂದ ಅಶಕ್ತರನ್ನ ತುಳಿದು ಹಾಕಿಬಿಡ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತೆ ಚಾತುರ್ವರ್ಣ ಪದ್ಧತಿ ಬರ್ತದ ಅನ್ನೋದಕ್ಕೆ ಇವರೆಲ್ಲರೂ ವಿರೋಧ ಮಾಡ್ತಾರೆ. ಅದು ಬಂತಂದ್ರೆ ಮತ್ತೆ ಜಗತ್ ಹಾಳಾಗ್ತದ. ಇದೆಲ್ಲ ಹೋರಾಟ
ದ್ರಾವಿಡರ ಪ್ರಕಾರ ಸಮಾನವಾಗಿ ಎಲ್ಲರೂ ಒಂದೇ ರೀತಿ ಇರ್ಬೇಕನ್ನೋದೇ ಒಂದು ಹೋರಾಟ ಇತ್ತು. ಸ್ವಲ್ಪ ನೋಡ್ರಿ, ಇಲ್ಲೇ ಕರ್ನಾಟಕದೊಳಗೆ ಸ್ವಲ್ಪ ಬಿಜೆಪಿ ಸ್ಟ್ರಾಂಗ್ ಆಗೋದ್ರಾಗ ಇವ್ರು ಎದಕ್ಕೆ ಬೇಕು ಲಿಂಗಾಯತರ ಅಂತೇಳಿ ದಬ್ಬಿದ್ರ ಇಲ್ಲ, ದ್ರಾವಿಡರಿಗೆ ದಬ್ಬಿ ಆರ್ಯರು ತಮ್ಮ ಕಾರ್ಬಾರ್ ಮಾಡ್ಲಕ್ಕ ಹೋದ್ರು. ಅವ್ರಿಗೆ ಓಟ್ ಹಾಕಿ ಯಾರಿಗೆ ತರಲಿಲ್ಲ, ಮೂಲಿ ಗುಂಪಾದ. ಕಾಂಗ್ರೆಸ್ನವ್ರು ಬಂದು ಕೂತ್ರು. ಹೆಂಗದು ಯೂಸ್ ಮಾಡ್ಕೋತಾರೆ ನಮ್ಮ ಸಾಮರ್ಥ್ಯವನ್ನ. ಈ ಆರ್ಯರು ದ್ರಾವಿಡರ ಸಾಮರ್ಥ್ಯಗಳನ್ನ ಬಳಸ್ಕೋತಾರ, ಆದ್ರೆ ದ್ರಾವಿಡರ ಬಗ್ಗೆ ಅವರಿಗೆ ಗೌರವ ಇಲ್ಲ. ಸ್ವಲ್ಪ ಶಕ್ತಿ ಬತ್ತ ಅಂತಂದ್ರ ನಮಗೆ ನಿಚ್ಚಣಿಕೆ ದಬ್ಬದಂಗೆ ದಬ್ಬಿ ಬಿಡ್ತಾರ ಅವ್ರು, ಮ್ಯಾಲೆ ಏರ್ಬಿಟ್ರು ಅಂತಂದ್ರ. ಇದೆಲ್ಲ ಸಮಸ್ಯೆ ಅದ, ಈಗಲ್ಲದು ಯಾವ ಕಾಲದಿಂದಲೂ ಅದ. ಒಂದನೇದ್ದೇನು, ಭೇದ ಭಾವ, ಆರ್ಯರ ಭೇದ ಭಾವಗಳನ್ನ ದ್ರಾವಿಡರು ವಿರೋಧಿಸ್ತಾರ. ವೀರಶೈವ ಧರ್ಮ, ಬಸವ ಧರ್ಮ ಯಾಕೆ ಉದಯ ಆಯಿತು ಅಂತಂದ್ರ ಈ ಆರ್ಯರ ಭೇದ ಭಾವಗಳ ದುಷ್ಟತನವನ್ನ ವಿರೋಧಿಸುವುದಕ್ಕ ಈ ಬಸವ ಧರ್ಮ ಉದಯ ಆಯ್ತು. ಭೇದ ಭಾವ ಗೊತ್ತಾಯ್ತಾ? ಇದು ಭೇದ ಭಾವ ಎಲ್ಲದ? ಆರ್ಯರಲ್ಲಿ ಅದ, ದ್ರಾವಿಡರಲ್ಲಿ ಅದ. ಆರ್ಯರಲ್ಲಿ ಅದ. ಸಡ್ಲು ಬಿಟ್ರೆ ಸಾಕು ಆರ್ಯರ ಭೇದ ಭಾವ ಚಾಲು ಮಾಡ್ತಾರ. ಮುಂದ ಇನ್ನ ಒಂದೇನದ, ಹೋಮ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಹೋಮ ಮಾಡ್ತೀವಿ, ಯಜ್ಞ ಮಾಡ್ತೀವಿ ಅಂತ ಹೇಳಿ ಒಂದಿಷ್ಟು ಮಂತ್ರ ಹೇಳ್ಕೋತ ಅದೊಂದು ಹೋಮಕುಂಡ ಮಾಡಿ, ಈ ದ್ರಾವಿಡರೇನದ ದುಡಿಯುವ ವರ್ಗದವ್ರು ಇವರು. ವಸ್ತ್ರಗಳು, ಬೆಣ್ಣೆ, ತುಪ್ಪ ಏನೇನೆಲ್ಲ ತಯಾರು ಮಾಡೋರು ಇವರೆಲ್ಲ. ಇವ್ರು ಕಷ್ಟಪಟ್ಟು ತಯಾರು ಮಾಡಿದ ಉತ್ಪನ್ನಗಳನ್ನ ಅವ್ರು ಬೆಂಕಿಗೆ ಹಾಕಿ ಸುಡೋರು. ಯಜ್ಞ ಮಾಡ್ತೀವಿ, ಹೋಮ ಮಾಡ್ತೀವಿ ಅಂತೇಳಿ. ನೀವು ತಯಾರು ಮಾಡಿದ ಒಂದು ವಸ್ತ್ರ ಬೆಂಕಿಗೆ ಹಾಕಿ ಸಿಟ್ಟು ಬರ್ತದ ಇಲ್ರಿ ನಿಮ್ಗೆ? ದುಡಿಯುವ ವರ್ಗದವರು, ಕಾರ್ಮಿಕ ವರ್ಗದವರು ತಯಾರು ಮಾಡಿದ ವಸ್ತ್ರಗಳನ್ನ ಮಂತ್ರ ಹೇಳ್ಕೋತ ಬೆಂಕಿ ಹಾಕಿ ಸುಟ್ರ ಕಾರ್ಮಿಕ ವರ್ಗದವ್ರಿಗೆ ಸಿಟ್ಟು ಬರ್ತದ ಇಲ್ಲ? ಒಂದ್ ಬಟ್ಟೆ ತಯಾರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ, ಒಂದ್ ರೇಷ್ಮೆ ಸೀರೆ ತಯಾರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ. ಸೀದಾ ಅದ್ರಾಗ ಬೆಂಕಿಗೆ ಹಾಕಿಕೆ ಏನೋ ಒಂದ್ ಮಂತ್ರ ಹೇಳಿದ್ರೆ ಅದರಿಂದ ಏನಾಗ್ತದ ಅಂದ್ರೆ ವಾತಾವರಣ ಶುದ್ಧ ಆಗ್ತದ. ಅದಕ್ಕೆ ಎರಡನೇ ಕಾರಣ ಗೊತ್ತಾಯ್ತಾ? ದ್ರಾವಿಡರಿಗೆ ಆರ್ಯರಿಗೆ ವಿರೋಧ ಹೋರಾಟ ಯಾಕದ ಅಂತಂದ್ರೆ ಯಜ್ಞಗಳ ವಿರೋಧಿಗಳು. ಆರ್ಯರು ಮಾಡುವ ಯಜ್ಞಗಳಿಗೆ ದ್ರಾವಿಡರು ವಿರೋಧಿಗಳು. ಅವರು ಎಲ್ಲೆಲ್ಲಿ ಅಡವ್ಯಾಗ ಈ ಒಂದು ದ್ರಾವಿಡರಿಂದ ಮುಚ್ಚಿಕೊಂಡು ಯಜ್ಞ ಮಾಡಿ ಹೋಮ ಮಾಡ್ತಿದ್ರು, ಅವರಲ್ಲಿ ಹುಡುಕಿ ಹೋಗಿ ಹೋಮ ಕುಂಡಗಳನ್ನ ಮೆಟ್ಟಲೆ ಒದ್ದು ಬಿಡ್ತಿದ್ರು. ಯಾ ಅಗ್ನಿದೇವಾಯ ಸ್ವಾಹ, ಅಗ್ನಿದೇವಾಯ ಸ್ವಾಹ, ಯಾ ಅಗ್ನಿದೇವಾಯ ಸ್ವಾಹ, ಮೌನ ನಾವು ತಯಾರು ಮಾಡಿದ ವಸ್ತುಗಳು ಬೆಂಕಿಗೆ ಹಾಕಿ ಸುಡ್ತಿರತ್ತೇಳಿ ಇವ್ರು ಒದ್ದು ಬಿಡ್ತಿದ್ರು. ಅದಕ್ಕೆ ಅವ್ರು ಏನ್ ಮಾಡಿಬಿಟ್ರು, ಇವರನ್ನ ಆರ್ಯರು ಬರೆಯುವ ಸಾಹಿತ್ಯದೊಳಗ ಈ ದ್ರಾವಿಡರನ್ನ ರಾಕ್ಷಸರು ಅಂತೇಳಿ ವರ್ಣಿಸ್ಬಿಟ್ರು. ಈಗೇನು ರಾಕ್ಷಸರತ್ತೇಳಿ ಹಿರಣ್ಯಕಶ್ಯಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ ಅವರೆಲ್ಲರೂ ಮಹಾನ್ ದ್ರಾವಿಡರು. ಅವರೆಲ್ಲ ಪರಮಶಿವ ಭಕ್ತರವರೆಲ್ಲ. ಈ ಹರಿ ಅಂದ್ರೆ ಹಲ್ಲು ಕಿರದ್ ಬಿಡ್ತಾರ. ಹರಿಪರಿ ಅಂದ್ರೆ ನೋಡಂತಾರ. ಬಸವಣ್ಣವ್ರದ್ದು ಸಹಿತ ಹರಿಗಿರಿ ಅಂದ್ರೆ ಗಲ್ಲಾನೆ ಹರಿದ್ ಬಿಡ್ತೀನಿ ಅಂತಾರ ಅವ್ರು. ಬಸವಣ್ಣವ್ರ ವಚನದಾಗ ಎಲ್ಲ ಕೇಳಿರಿಲ್ಲ? ನಾರಾಯಣನೆಂಬುವನ್ನ ಕಾಣೆ, ಧೀರಾಯಣನೆಂಬುವನ್ನ ಕಾಣೆ, ನಮ್ಮ ಕೂಡಲ ಸಂಗಮ ಬಿಟ್ರೆ ಮತ್ತೊಬ್ಬ ಯಾವಂದರೆ ಹೆಸರು ಹೇಳಿದ್ರಂದ್ರೆ ನೋಡ್ರಲ್ಲ ಅಂತಾರ. ಕೇಳಿರಿಲ್ಲ ವಚನ? ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದ. 1400 ವಚನಗಳದವ.
ಬಿಟ್ಲಾರ್ದಂಗೆ ಹುಳ ಹುಡುಕ್ಯಾಡ್ದಂಗೆ ಹುಡುಕ್ಬೇಕಾದ್ರೆ ಎಲ್ಲ ಸಿಗ್ತಾವ. ನಾರಾಯಣ ಇಲ್ಲ, ಗೀರಾಯಣ ಇಲ್ಲ, ನೀ ಯಾವನಿಗಾರ ದೇವ್ರ ಅಂದೆ ಅಂದ್ರು ನೋಡಂತ ನಾವು. ಒಬ್ಬನೇ ಒಬ್ಬ ಕೂಡಲ ಸಂಗಮನಾಥ, ಉಳಿದು ಎಲ್ಲ ದೇವತೆಗಳು ನಮಗೆ ಲೆಕ್ಕಕ್ಕಿಲ್ಲ ಅಂತ ಬಸವಣ್ಣ. ಹಾಂಗಾಗಿ ಆಗಿ ಆಗಿ ಕಡೆಗೆ ಇವು ಶಂಕರಾಚಾರ್ಯರ ಕಾಲಕ್ಕ ಅಲ್ಲಿ ಇಲ್ಲಿ ಒಂದಿಷ್ಟು ಮಂದಿ ಏನಾದ್ರು ಕಾಮನ್ ಆಗಿ ನಿಮ್ಮದು ಒಂದಿಷ್ಟು ದೇವರುಗಳು ಪೂಜೆ ಮಾಡಮು, ನಮ್ಮದು ಒಂದಿಷ್ಟು ನಡ್ಸಮು ಅಂತೇಳಿ ದ್ರಾವಿಡರು ಆರ್ಯನರು ಮುಂದೆ ಒಂದು ಕಾಲಕ್ಕೆ ಫ್ರೆಂಡ್ಸ್ ಆಗ್ತಾರೆ. ಜಗಳಾಡಿ ಫ್ರೆಂಡ್ಸ್ ಆದ್ಮೇಲೆ ಇವರಲ್ಲಿರುವ ಸಂಸ್ಕೃತಿಗೆ ಅವ್ರ ಭಾಷೆ, ಅವರಲ್ಲಿರುವ ಭಾಷೆಗೆ ಇವ್ರ ಸಂಸ್ಕೃತಿ ಏನೇನೋ ಕಲ್ತು ಏನಾಗ್ಬಿಡ್ತು, ಹಿಂದೂ ಶೈವ ಅಂತ ಆಗಿ ಕೂತು ಸನಾತನ. ಹೀಗಾಗಿ ತ್ರೇತಾಯುಗದಲ್ಲಿ ಆದಿ ಜಗದ್ಗುರು ರೇಣುಕರು ಸಂಸ್ಥಾಪಿಸಿ ಪ್ರಚುರಪಡಿಸಿದ ವೀರಶೈವ ಶಟಸ್ಥಲ ಸಿದ್ಧಾಂತವನ್ನೇ ಅನಂತರದ ಜಗದ್ಗುರು ಆಚಾರ್ಯರು ಪ್ರಚುರಪಡಿಸಿದ್ದಾರೆ. ಆದಿ ಜಗದ್ಗುರುಗಳು ನಡೆಸಿದ ವೇದಾದಿ ಪ್ರೋಕ್ತ ಹಿಂಸಾ ಕೃತ್ಯಗಳು ಯಾವ ಮಟ್ಟಿಗೆ ಅಂತಂದ್ರೆ ಆನೆ ಒಂಟೆಗಳನ್ನ ಸಹಿತ ಅವರ ಹೋಮಕುಂಡದಾಗ ಹಾಕಿ ಸುಟ್ಟು ಆ ಸುಟ್ಟು ಮಾಂಸ ತಿಂದಾರೆ ಇವರೆಲ್ಲ. ಅದಕ್ಕೆ ಈ ಹಿಂಸೆಗಳು ಬೇಡ, ಜೀವಿಗಳು ಪಕ್ಷಿಗಳು ಪ್ರಾಣಿಗಳನ್ನೆಲ್ಲ ಹಾಕಿ ಸುಡ್ತೀರಿ ಬೇಡ ಅಂತೇಳಿ ಅವಾಗೇ ಇವರು ಖಂಡನೆ ಮಾಡ್ಯಾರ. ಅಸ್ಪೃಶ್ಯ ಉದ್ಧಾರ ನೋಡ್ರಿ, ಆಚಾರ್ಯರು ಮಾಡಿದ್ದು ಆಗಿನ ಕಾಲದಾಗೆ ಅಸ್ಪೃಶ್ಯರ ಉದ್ಧಾರ ಮಾಡ್ಯಾರ. ಕಾಯಕ ಕ್ರಾಂತಿ, ಎಲ್ಲರೂ ದುಡ್ಕೊಂಡು ತಿನ್ಲಿ ಅಂತೇಳಿ ಆವಾಗಿನ ಕಾಲದಾಗೆ ಅವರೆಲ್ಲರಿಗೆ ದುಡ್ಕೊಂಡು ತಿನ್ನೋದಕ್ಕೆ ಹಚ್ಚಾರ. ಸ್ತ್ರೀ ಸ್ವಾತಂತ್ರ್ಯ, ಹೆಣ್ಣು ಮಕ್ಕಳಿಗೆ ಸಹಿತ ಲಿಂಗ ಕಟ್ಟಿ ಅವರು ಸ್ತ್ರೀ ಸ್ವಾತಂತ್ರ್ಯ ಕೊಟ್ಟಾರ. ಮತ್ತೆ ಉದ್ಘೋಷಣೆ ಅಂದ್ರೆ ಏನಪ್ಪ ಗೊತ್ತಿಲ್ಲ. ಉದ್ಘೋಷಣೆ ಅಂದ್ರೆ ಏನು ಮುಂದೆ ನೋಡ ಗೊತ್ತಾಗ್ತದೆ. ಶಾಖಾ ಮಠಗಳ ಸ್ಥಾಪನೆ, ಹಾಂಗಿಲ್ಲದು, ಸ್ತ್ರೀ ಸ್ವಾತಂತ್ರ್ಯದ ಉದ್ಘೋಷಣೆ. ಹೆಣ್ಮಕ್ಳು ಗಂಡು ಮಕ್ಕಳಷ್ಟೇ ಸಮಾನ ಅಂತೇಳಿ ಉನ್ನತವಾದ ವಿಚಾರದ ಘೋಷಣೆ ಮಾಡಿದರು. ಉದ್ಘೋಷಣೆ, ಸ್ತ್ರೀ ಸ್ವಾತಂತ್ರ್ಯದ ಉದ್ಘೋಷಣೆ, ಕಾಯಕ ಕ್ರಾಂತಿ, ಶಾಖಾ ಮಠಗಳ ಸ್ಥಾಪನಾ. ಒಂದೊಂದು ಪಂಚಪೀಠ ಕೆಳಗೆ 1008 ಮಠ ಮಾಡ್ಯಾರಲ್ಲ, ಅದೆಲ್ಲ ಇವರು ಮಾಡಿದ್ದೆ. ಶಾಖಾ ಮಠಗಳ ಸ್ಥಾಪನೆ ಹಾಗೂ ಅಲ್ಲಿ ಪ್ರಸಾದ ನಿಲಯಗಳ ಸ್ಥಾಪನೆ, ರುದ್ರಕನ್ಯೆ ಶಿವಾಚಾರಿಣಿಯರ ಸಂಘಗಳ ಸ್ಥಾಪನೆ ನಾವು ಮಾಡಿವಿಲ್ಲ. ಶುದ್ಧ ಬ್ರಹ್ಮಪೀಠ, ಮಹಿಳಾ ಪೀಠ ಹಂಗೆ ಇದು. ಶಿವಾಚಾರಿಣಿಯರ ರುದ್ರಕನ್ಯೆಯರ ಸಂಘಗಳ ಸ್ಥಾಪನೆ, ಅನುಭವ ಮಂಟಪಗಳ ಸ್ಥಾಪನೆ ಇತ್ಯಾದಿ ಕ್ರಾಂತಿಗಳನ್ನೇ ಅನಂತರದ ಉಭಯ ಜಗತ್ತುಗಳು ಮುಂದುವರಿಸಿದರೆಂಬ ಅಂಶವನ್ನು ಗ್ರಂಥಕಾರರು ಪ್ರತಿಪಾದಿಸಿದ್ದಾರೆ. ಎಲ್ಲಿ ಮಾಡ್ಯಾರ, ಹೆಂಗ್ ಮಾಡ್ಯಾರ ಮುಂದೆ ಹೇಳ್ತಾರೆ, ಆ ಗ್ರಂಥದಾಗ ಬರ್ದಾರ. ಸಾಮಾನ್ಯವಾಗಿ ಯಾವುದೇ ಪೀಠದ ಪರಂಪರೆಯ ಸಿಂಹಾಸನವನ್ನು ಆರೋಹಣ ಮಾಡುವ ಜಗದ್ಗುರುಗಳಿಗೆ ಆ ಪೀಠದ ಆದಿ ಜಗದ್ಗುರುಗಳ ಹೆಸರನ್ನೇ ಅನ್ವಯಿಸಿ ವ್ಯವಹರಿಸುವುದು ರೂಢಿಯಲ್ಲಿದೆ. ಉದಾಹರಣೆಗೆ ಶಿವೈಕ್ಯ ಜಗದ್ಗುರು ಗಂಗಾಧರ ಶಿವಾಚಾರ್ಯರನ್ನು ಶ್ರೀ ರೇಣುಕರು ಎಂದು ಕರೆಯಲಾಗುತ್ತಿತ್ತು. ಗಂಗಾಧರ ಶಿವಾಚಾರ್ಯರು ಇದ್ರಲ್ಲ ಮೊದಲ, ಅವರಿಗೆ ರೇಣುಕರು ಅಂತಿದ್ರು ಇತ್ಯಾದಿ. ಅಂತೆಯೇ ಆದಿ ಜಗದ್ಗುರು ರೇಣುಕಾಚಾರ್ಯರೊಡನೆ ಅಭೇದದಿಂದ ಉಭಯ ಜಗದ್ಗುರುಗಳನ್ನ ಪರಿಗಣಿಸಿರುವುದು ಔಚಿತ್ಯಪೂರ್ಣವಾಗಿದೆ. ಎಲ್ಲರಿಗೆ ರೇಣುಕರೇ ಅನ್ಕೋತ ಬಂದಾರ. ಬೇರೆ ಬೇರೆ ಗುರುಗಳು ಬಂದರೂ ಸಹಿತ ಅವರಿಗೆ ಹೆಸರಿಗೆ ರೇಣುಕಾಚಾರ್ಯರೇ ಅಂದಾರ. ಆದ್ರೆ ಅವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆಯವರು ಇದ್ದು ಮಾಡಿ ಹೋಗ್ಯಾರ, ಅವರಿಗೆ ರೇಣುಕಾಚಾರ್ಯರೇ ಅಂದಾರ. ಈ ದೃಷ್ಟಿಯಿಂದ ರೇಣುಕ ವಿಜಯದ ವಿಷಯಗಳು ಗ್ರಾಹ್ಯಗಳಾಗಿರುತ್ತವೆ. ರೇಣುಕ ವಿಜಯದ ವಿಷಯ ಅದರೊಳಗಿರೋ ಏನದಾವ ಎಲ್ಲ ಓಸು ರೇಣುಕಾಚಾರ್ಯರು ಬರ್ದಾರ. ಅವು ಕಾಲಘಟ್ಟ ಬೇರೆ ಇದ್ದದಕ್ಕೆ ನಮಗೆ ತಿಳಿಲಾರ್ದಕ್ಕೆ ಹಂಗೆ ಇಟ್ಟಿದ್ದೆವು.
ಈಗ ಈ ಪಾಯಿಂಟ್ ಹೇಳಿದ ಮೇಲೆ ನಮಗೆ ರೇಣುಕ ವಿಜಯ ಓದ್ಲಿಕ್ಕೆ ಮನಸ್ಸು ಬರ್ತದೆ. ಮತ್ತು ಅಂತೆಯೇ ಈ ಮೇಳವನ್ನು ಶ್ರೀ ಜಗದ್ಗುರುಗಳು ರೇಣುಕಾಚಾರ್ಯರು ನವಲೀಲಾವಳಿಗಳಲ್ಲಿ ನಾವು ಗಮನಿಸಬಹುದಾಗಿದೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ನವಲೀಲಾವಳಿ ಅಂತ ಬುಕ್ ಅಂತ ನೋಡ್ರಿ. ಇದು ಇವೆಲ್ಲ ಮೇಳ ಅಲ್ಲಿ ತಿಳ್ಕೊಳಕ್ ಬರ್ತದಂತ. ನವಲೀಲಾವಳಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ನವಲೀಲಾವಳಿಗಳು ನಾವು ಗಮನಿಸಬಹುದಾಗಿದೆ. ಆದರೆ ಸಹೃದಯರಾದ ಓದುಗರಿಗೆ ಈ ಮೂರೂ ಮಂದಿ ಆಚಾರ್ಯರ ಮಹಿಮೆಗಳನ್ನ ಒಂದೆಡೆ ಓದುವಾಗ ಎತ್ತನಿಂದ ಸಂಬಂಧ ಎಂಬ ಸಂದೇಹ ಬರುವುದು ಸ್ವಾಭಾವಿಕ. ಈ ನವಲೀಲಾವಳಿಗಳು ಮತ್ತೆ ಇನ್ನೊಂದಲ್ಲ ರೇಣುಕ ವಿಜಯ, ಇವೆಲ್ಲ ಗ್ರಂಥಗಳು ನಮ್ಗೇನ್ ಮಾಡ್ತಾವ, ಕನ್ಫ್ಯೂಸ್ ಮಾಡ್ತಾವ. ಇಲ್ಲಿ ಮೂರು ಮಂದಿ ರೇಣುಕಾಚಾರ್ಯರದರಂತ ಗೊತ್ತಾಗ್ಲಾರ್ದು ಒಬ್ಬರೇ ರೇಣುಕಾಚಾರ್ಯರು ಅಂದ್ರೆ ಎತ್ತನಿಂದ ಎತ್ತ ಸಂಬಂಧವಯ್ಯ ನಂಗ ಬರ್ತದೆ ಡೌಟು. ಇವತ್ತಿಗೂ ನನಗದ ಡೌಟೇ ಇತ್ತು. ಇದು ಓದ್ಲಕತ್ತಿದ್ಮೇಲೆ ಅದು ಡೌಟ್ ಕ್ಲಿಯರ್ ಆಯ್ತು. ಎಷ್ಟು ಸಾರಿ ಓದ್ಬೇಕಂದ್ರೂ ನಾವು ಓದ್ಲಕ್ ಮನಸ್ಸೇ ಬರಂಗಿಲ್ಲ. ಒಂದಕ್ಕೊಂದು ಸಂಬಂಧ ಇರ್ಲಾರ್ದಂಗೆ ಬರ್ದಿಟ್ಟಾರೆ ಹೆಂಗ್ ಮನಸ್ಸು ಬರ್ತದೆ. ಆದರೆ ಈ ಸಂದೇಹವನ್ನ ಚಂದ್ರಶೇಖರ ಆರಾಧ್ಯರು ಸಾಧಾರಣಪೂರ್ವಕವಾಗಿ ತಮ್ಮ ಈ ಮೂರು ಕೃತಿಗಳ ಮುಖಾಂತರ ಹೋಗಲಾಡಿಸಿರುತ್ತಾರೆ. ನಿಸ್ಸಂಶಯವಾಗಿ ಕಾಲಘಟ್ಟದ ಪ್ರತಿಯಾಗಿ ಇದನ್ನ ತಿಳಿಸಿ ಹೇಳ್ತಾರ, ಅದರ ಸಾಕ್ಷಿಯಾಗಿ ಹೇಳ್ತಾರ. ಇದರ ನಮ್ಮ ಸಂಶಯಗಳೆಲ್ಲ ನಿವಾರಣೆ ಆಗ್ತವ. ಮೊನ್ನೆ ಒಬ್ಬ ಅವನ ಫೇಸ್ಬುಕ್ನಾಗ ನಿನ್ನ ಬಳಿ ಏನರೆ ಆಧಾರ ಇದ್ದರೆ ಹಾಕು, ಸುಮ್ಮನೆ ಏನರೆ ಹಾಕಬೇಡ, ನಿನಗೆ ವಯಸ್ಸಾಗ್ಯದ ಬುದ್ಧಿ ಇಲ್ಲ ಅಂತ ಹೇಳಿ ಹಾಕ್ಯಾನ. ನನಗೆ ಬುದ್ಧಿ ಆದ ಅಂತ ಯಾರಿಗೆ ಹೇಳಿದ್ ನಾನು? ಬುದ್ಧಿ ಇಲ್ಲ ಅಂತ ಹೇಳ್ತೇನೆ ನಾನು. ವಯಸ್ಸು ಆಗ್ಯದ, ಅವ ಹೇಳಿದ್ ಕರೆಕ್ಟ್ ಹೇಳ. ಬುದ್ಧಿ ತಗೊಂಡು ಏನ್ ಮಾಡ್ಬೇಕು? ವಯಸ್ಸಾಗ್ಯದ, ಬುದ್ಧಿ ಇದೆ, ಎಷ್ಟು ಕರೆಕ್ಟ್ ಹೇಳಿ ನೋಡ್ರಿ ಅವನು. ಬೇಕಂದ್ರೆ ಬುದ್ಧಿ ಅರಿವು ಇದ್ರೆ ಸಾಕು. ಬುದ್ಧಿ ತಗೊಂಡೇನು ಮಾಡೋದು? ಅದಕ್ಕೆ ಚಂದ್ರಶೇಖರ ಆರಾಧ್ಯರು ಇದನ್ನ ತಿಳಿಸಿ ಹೇಳ್ಯಾರ. ಈ ಸಿದ್ಧಾಂತಕ್ಕೆ ಶ್ರೀಮುಖ ಆಧಾರ ಗ್ರಂಥಗಳಿಸಿದ ಅವು ಏನವ, ಇದರದ ಸೆಕೆಂಡ್ ಪಾರ್ಟ್ ನಾಳೆ ಓದಂ. ಟೈಮ್ ಆಗ್ಯದ, ಉಳಿದ ಭಾಗ ನಾಳೆ ಓದಂ. ಸ್ವಲ್ಪ ಮೊದಲೇ ನಿಲ್ಲಿಸಬೇಕಾಗಿತ್ತು, ಮುಂದಕ್ಕೆ ಬಂದ್ಬಿಟ್ಟಿವಿ, ಏನ್ ತೊಂದರೆ ಇಲ್ಲ. ಸ್ಪಷ್ಟವಾಗಿ ನಿಮಗೆ ಉತ್ತರ ಕೊಡ್ಲಕ್ಕ ಧೈರ್ಯ ಬರುವಂತ ಗ್ರಂಥ ಇದು. ಯಾರು ಏನಾರ ಕೇಳಿದ್ರು ನಮಗೆ ತಿಳಿದಿಲ್ಲ, ಇನ್ನೊಬ್ಬರಿಗೆ ಏನ್ ಹೇಳ್ಬೇಕನ್ನಂಗ ಪರಿಸ್ಥಿತಿ ಅದ. ನಮ್ಮ ಇತಿಹಾಸ, ಧರ್ಮದ ದಾರ್ಶನಿಕರ ಇತಿಹಾಸ ಈಗ ಅದನ್ನು ಸಂಪೂರ್ಣ ಸ್ಪಷ್ಟ ಮಾಡಿ ನಮಗ ಪುಷ್ಟಿಯನ್ನು ಕೊಡ್ತಾ ಇದ್ದಾರೆ. ಅದು ಇದು ಎಲ್ಲ ನಮ್ಮ ಭಾಗ್ಯ ಅಂತ ತಿಳ್ಕೋಬೇಕು. ಇದನ್ನ ಬಿಡ್ಲಾರ್ದಂಗ ಪಾಠ ಅಟೆಂಡ್ ಮಾಡ್ಬೇಕು. ಅವ್ರ ಸಾಯಂಕಾಲ ಮಾತಾಡಿದ್ರಲ್ರಿ, ಈ ಜಯಶ್ರೀ ಯಾರ ಶ್ರೀದೇವಿ ಯಾರದಾರಲ್ಲ ಅವ್ರಿಗೊಂದ್ ಸ್ವಲ್ಪ ಈ ಪಾಠಕ್ಕೆ ಅಟೆಂಡ್ ಆಗಂತತ್ರಿ ಕಂಬಿ ಗುರುಗಳೇ. ಅವರಿಗೆ ಸಂಶೋಧನಾತ್ಮಕವಾದ ಒಂದು ಕಣ್ಣದ, ಅವರಿಗೆ ಇದ್ರಾಗ ಜಾಯ್ನ್ ಆಗಂತ ಹೇಳ್ರಿ. ಬಹಳ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಜಬರ್ದಸ್ತ್ ಎಂತ ಒಂದು ರತ್ನ ಅದ. ವೀರಶೈವ ಪದ್ಧತಿಯ ಬಗ್ಗೆ ಅಭಿಮಾನ ಅದು ಹೆಂಗದ ನೋಡಿ, ಅವ್ರು ಗ್ರೇಟ್, ಅದ್ಭುತ. ಆಗ್ಲಿ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ, ಜೈ ಜೈ ಶುದ್ಧ. ಉಪಯೋಗ ಅನ್ನಿಸ್ತದ್ರಿ ಪಾಠ ಇದು. ಹ್ಮ್